ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೇವಲ 97 ಡೇಸ್ ಅಷ್ಟ ಪ್ರಿಲಿಮಿನರಿ ಪರೀಕ್ಷೆಗಳ್ದದ. ಸೊ ಒಂದು ಸಿಂಪಲ್ ಆದಂಥ ಒಂದು ಸ್ಟ್ರಾಟಜಿ ಆಗಿರ್ಬೋದು, ಒಂದು ಟೈಮ್ ಟೇಬಲ್ನ ನಾನು ಇವತ್ತಿನ ವಿಡಿಯೋ ಒಳಗೆ ಶೇರ್ ಮಾಡ್ತೀನಿ. ಸೊ ದ್ಯಾಟ್ 97 ಡೇಸ್ ಒಳಗೆ ಮ್ಯಾಕ್ಸಿಮಮ್ ಸಿಲೆಬಸ್ನ ಹೆಂಗೆ ಕವರ್ ಮಾಡ್ಬೋದು, ಇದ್ರೊಳಗೆ ನಿಮ್ಗೆ ರಿವಿಷನಿಗೆ ಟೈಮ್ ಅದ, ಟೆಸ್ಟ್ ಸಿರೀಸಿಗೂ ಟೈಮ್ ಅದ. ಸೊ ಯಾವ ಥರ ಬ್ಯಾಲೆನ್ಸ್ ಮಾಡ್ಬೋದು, ಒಂದು ಪುಟ್ಟದಾದಂಥ ಕ್ಲಿಯರ್ ಆದಂಥ ಒಂದು ಸ್ಟ್ರಾಟಜಿ ಟೈಮ್ ಟೇಬಲ್ ಐಡಿಯಾ ನಿಮ್ಗೆ ಸಿಗ್ತದೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ರಿ. ಈ ವಿಡಿಯೋ ಒಳಗೆ ನಿಮಗೆ ಸಿಂಪಲ್ ಆದಂಥ ಒಂದು KS ಟೈಮ್ ಟೇಬಲ್ದ ಐಡಿಯಾ ಬರ್ತದೆ. ಆ್ಯಂಡ್ ಯಾವೆಲ್ಲ ಟಾಪಿಕ್ಸ್ನ ಓದಬೇಕು ಅನ್ನೋದು ಕೂಡ ಗೊತ್ತಾಗ್ತದೆ. ಪರೀಕ್ಷೆ ನಿಮ್ದು ನವೆಂಬರ್ 15ನೇ ತಾರೀಕದ, ಉಳಿದಿರೋದು 97 ಡೇಸು. ಸೊ ಫಸ್ಟ್ ಥಿಂಗ್, ಟೈಮ್ ಟೇಬಲ್ ರೆಡಿ ಮಾಡ್ಕೋಕ್ಕಿಂತ ಮೊದಲು ಯಾವೆಲ್ಲ ಸಬ್ಜೆಕ್ಟ್ನ ಓದಬೇಕು ಅನ್ನೋದು ನಿಮಗೆ ಗೊತ್ತಿತ್ತಂದ್ರೆ ಆರಾಮಾಗಿ ನೀವು ಅಷ್ಟು ಟಾಪಿಕ್ ವೈಸ ಡಿವೈಡ್ ಮಾಡ್ಕೊಂಡು ಸ್ಟಡಿ ಮಾಡ್ಬೋದು. ಸೊ ಫಸ್ಟ್ ಥಿಂಗ್ ಈಸ್ ಪಾಲಿಟಿನ ನೀವು ಇಗ್ನೋರ್ ಮಾಡೋಕ್ಕಾಗಂಗಿಲ್ಲ. ಪಾಲಿಟಿ ಭಾಳನ ಇಂಪಾರ್ಟೆಂಟ್ ಅದ. ಪಾಲಿಟಿ, ದೆನ್ ಹಿಸ್ಟ್ರಿ ಒಳಗೆ ಕರ್ನಾಟಕ ಹಿಸ್ಟ್ರಿ, ಏನ್ಷಿಯಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್, ಮಾಡರ್ನ್ ಹಿಸ್ಟ್ರಿ, ಇಷ್ಟೆಲ್ಲನೂ ಕವರ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ. ದೆನ್ ಎಕನಾಮಿ ಒಳಗೆ ಬಜೆಟು ಆ್ಯಂಡ್ ಎಕನಾಮಿಕ್ ಸರ್ವೆ ಕೂಡ ಕವರ್ ಮಾಡಬೇಕು. ಜಿಯೋಗ್ರಫಿ ಒಳಗೆ ಫಿಸಿಕಲ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ. ಮೊದಲು ನೀವು ಏನೆಲ್ಲ ಓದಬೇಕು, ಎಷ್ಟು ಟಾಪಿಕ್ ಓದಬೇಕು ಅನ್ನೋದನ್ನ ನಿಮ್ಗೆ ಐಡಿಯಾ ಬಂತಂದ್ರೆ ಆಮೇಲೆ ಟೈಮ್ ಆಗಿರ್ಬೋದು, ಎಷ್ಟು ಅವರ್ ಓದ್ಬೋದು ಅನ್ನೋದೆಲ್ಲ ಗೊತ್ತಾಗ್ತದೆ. ನೆಕ್ಸ್ಟು ಎನ್ವೈರ್ನ್ಮೆಂಟು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಕರೆಂಟ್ ಅಫೇರ್ಸ್ 12 ಮಂತ್ಸ್ ಮಿನಿಮಮ್ಮು. ಅದರೊಳಗೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸು, ಸ್ಟೇಟ್ದು ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ. ಸೊ ಇಲ್ಲಿ ನೀವು ಓದಬೇಕಾಗಿರೋದು 8 ಸಬ್ಜೆಕ್ಟ್. ನಿಮಗೆ ರಿವಿಷನ್ಗೂ ಟೈಮ್ ಬೇಕು ಆ್ಯಂಡ್ ಟೆಸ್ಟ್ ಸೀರೀಸ್ ಕೂಡ ಜಾಯ್ನ್ ಆಗ್ರಿ, ಚಾನ್ಸ್ನ ತೊಗೊಳ್ಳಿಕ್ಕೆ ಹೋಗಬೇಡ್ರಿ. ಸೊ 10 ಒಂದು ವಿಭಾಗದೊಳಗೆ ನಿಮ್ಮ ಒಂದು ಟೈಮ್ನ ನೀವು ಡಿವೈಡ್ ಮಾಡಬೇಕು. 97 ಡೇಸ್ ಅಷ್ಟನ್ನು ಉಳಿದಾಗ ನೀವೇನಾರ ಒಂದು ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂದ್ರೆ 97 ಡಿವೈಡೆಡ್ ಬೈ 10 ಮಾಡಿದ್ರಿ ಅಂದರೆ 9.7 ಮೀನ್ಸ್ 10 ಡೇಸ್ ಪರ್ ಸಬ್ಜೆಕ್ಟ್, ಪರ್ ಟಾಪಿಕ್ಕಿಗೆ ನಿಮಗೆ ಸಿಗೋದು ಕೇವಲ 10 ದಿನ. ಬರೀ 10 ದಿನದೊಳಗೆ ನೀವು ಓದಬೇಕಂದಾಗ ನೀವು ಎಷ್ಟು ಅವರ್ ಓದಬೇಕು ಆ್ಯಂಡ್ ಎಷ್ಟೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಅಷ್ಟೇ ಓದಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಕೇವಲ ಒಂದು ಸಬ್ಜೆಕ್ಟಿಗೆ 10 ದಿನ ಅಷ್ಟೇ ಸಿಗತ್ತದ. ಪಾಲಿಟಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಇಂಪಾರ್ಟೆಂಟ್ ಯಾವ್ಯಾವ್ದದ, ಯಾವ ಒಂದು ಟಾಪಿಕ್ ಮೇಲೆ ಕ್ವಶನ್ ಜಾಸ್ತಿ ಬರ್ತಾವ. ಈಗ ಏನ್ಷಿಯಂಟ್ ಮೆಡಿವಲ್ ಮೇಲೆ ಕ್ವಶನ್ ಬರ್ತಾವಂದ್ರೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಕೊಡ್ರಿ, ಇಲ್ಲ ಅಂತಂದ್ರೆ ಅದನ್ನು ಬಿಟ್ಬಿಡೋದು. ಈ ಥರ ಮಾಡಿದಾಗ ಅಷ್ಟು ಸಿಲೆಬಸ್ ನಿಮ್ಮದು ಕವರ್ ಆಗ್ತದೆ. ಇನ್ನು ಪ್ರಿಲಿಮ್ಸ್ ಎನಿ ಕಂಡೀಷನ್ ಕ್ಲಿಯರ್ ಮಾಡಲೇಬೇಕು. ಸೊ ಹೀಗಾಗಿ ಯಾವ ಟಾಪಿಕ್ ಮೇಲೆ ಜಾಸ್ತಿ ಸ್ಟ್ರೆಸ್ ಕೊಡಬೇಕು ಅಂದಾಗ ಪಾಲಿಟಿನ ಇಗ್ನೋರ್ ಮಾಡೋಕೆ ಹೋಗಬೇಡ್ರಿ ಆ್ಯಂಡ್ ಹಿಸ್ಟ್ರಿಗೂ ಫೋಕಸ್ ಕೊಡ್ರಿ. ಜೊತೆಗೆ ಜಿಯೋಗ್ರಫಿ ಮೇಲೂ ಕ್ವಶನ್ಸ್ ಬರ್ತಾವ. ಆ್ಯಂಡ್ ಇಲ್ಲಿ ಮೇನ್ ಯಾವುದ್ರ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡ್ಬೇಕಂದ್ರೆ ಈ ಪೋರ್ಷನ್ ಕರೆಂಟ್ ಅಫೇರ್ಸ್ ಎಷ್ಟು ಇಂಪಾರ್ಟೆಂಟ್ ಅದ ಅಂದ್ರೆ ಇಲ್ಲಿ 40 ಕ್ವಶನ್ಸ್ ಬರ್ತಾವ ಆ್ಯಂಡ್ 80 ಅಂಕ. ಸ್ಟೇಟ್ ಒಳಗೆ 40 ಕ್ವಶನ್ಸು ಆ್ಯಂಡ್ 80 ಅಂಕ, 120 ಮಾರ್ಕ್ಸ್ ನಿಮಗೆ ಇಲ್ಲೇ ಬರೋದ್ರಿಂದ ಕರೆಂಟ್ ಅಫೇರ್ಸ್ ಏನೈತಲ್ಲ ಭಾಳ ಇಂಪಾರ್ಟೆಂಟ್ ಅದ. ಇನ್ನು ಮೆಂಟಲ್ ಎಬಿಲಿಟಿಯಿಂದ ಹತ್ತತ್ರ 25 to 30 ಕ್ವಶನ್ಸ್ ಬರೋದ್ರಿಂದ ಅಲ್ಲಿ 60 ಅಂಕ. ಇಷ್ಟ ಮಾಡ್ಕೊಂಡ್ರೂ ಆರಾಮ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ. ಇನ್ನು ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ರಿವಿಷನ್ನು ಮತ್ತು ಟೆಸ್ಟ್ ಸೀರೀಸನ್ನ ಇಗ್ನೋರ ಮಾಡ್ಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಇಷ್ಟೆಲ್ಲ ಓದಿರ್ತಿರಲ್ಲ, ಅದನ್ನು ಯಾವಾಗ ರಿವಿಷನ್ ಮಾಡ್ತೀರಿ ಅವಾಗ ಒಂದು ಐಡಿಯಾ ಬರ್ತದೆ. ಆ್ಯಂಡ್ ಟೆಸ್ಟ್ ಸೀರೀಸ್ ಯಾವಾಗ ಜಾಯ್ನ್ ಆಗ್ತೀರಿ ಆವಾಗ ನಿಮ್ಮ ವೀಕ್ನೆಸ್ ಯಾವುದು ಅದು ಅರ್ಥ ಆಗ್ತದೆ. ಸೊ ದಟ್ ಉಳಿದಿದ್ದ ಟೈಮ್ ಒಳಗೆ ಯಾವ ಟಾಪಿಕ್ ಮೇಲೆ ನಿಮಗೆ ಕಡಿಮೆ, ಯಾವ ಸಬ್ಜೆಕ್ಟನ್ನು ಟೆಸ್ಟ್ ಸೀರೀಸ್ ಹೋಗಿ ನಿಮಗೆ ಅಂಕ ಕಡಿಮೆ ಬಂದಿರ್ತಾವಲ್ಲ ಆ ಸಬ್ಜೆಕ್ಟ್ ಮೇಲೆ ಜಾಸ್ತಿ ರಿವಿಷನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಹೆಲ್ಪ್ ಆಗ್ತದೆ. ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೇಕಂದಾಗ ನಾವು ಸಬ್ಜೆಕ್ಟ್ಗಳನ್ನು ಡಿವೈಡ್ ಮಾಡ್ಕೋಬೇಕು, ಯಾವ್ದು ಇಂಪಾರ್ಟೆಂಟ್ ಅದ ಆ್ಯಂಡ್ ಎಲ್ಲಿಂದ ಜಾಸ್ತಿ ಕ್ವಶನ್ಸ್ ಬರತ್ತವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಈ ಒಂದು 10 ಸಬ್ಜೆಕ್ಟದ ಏನು ಒಂದು ಲೀಸ್ಟ್ನ ನಾನು ಟಾಪಿಕ್ ಹಾಕಿಲ್ಲ, ಇಷ್ಟೆಲ್ಲಾನು KSಗೆ ಕಂಪಲ್ಸರಿ ಮಾಡಬೇಕಂದಾಗ ಕರೆಂಟ್ ಅಫೇರ್ಸ್ದು ವೇಟೇಜ್ ಜಾಸ್ತಿ ಇರೋದ್ರಿಂದ ಕರೆಂಟ್ ಅಫೇರ್ಸ್ನ ಇಗ್ನೋರ್ ಮಾಡಬೇಡ್ರಿ. ಆ್ಯಂಡ್ ನಿಮಗೇನಾದರೂ ಟೈಮ್ ಟೇಬಲ್ ಲೈಕ್ ಪ್ರತಿ ಸಬ್ಜೆಕ್ಟಿಗೂ 10 ಡೇಸ್ನ ಯಾವ ಥರ ಹಾಕೋದು ಆ್ಯಂಡ್ ಪ್ರತಿ ದಿನದ ಒಂದು ಟೈಮ್ ಟೇಬಲ್ ಲೈಕ್ 8 ಅವರ್ಸ್ ಸ್ಟಡಿ ಆಗಿರ್ಬೋದು, 5 ಅವರ್ಸ್ ಸ್ಟಡಿ ಆಗಿರ್ಬೋದು, ಆ ಥರ ಸಪ್ರೇಟ್ ಆದಂಥ ಒಂದು ಮೈಕ್ರೋ ಲೆವೆಲ್ ಒಳಗೆ ಟೈಮ್ ಟೇಬಲ್ ಬೇಕು ಅಂದರೆ ಕಮೆಂಟ್ ಮಾಡಿರಿ, ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು 2 ಕೆಟಗರಿ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ. ಕೆಲವು ಸ್ಟೂಡೆಂಟ್ಸ್ ಹೆಂಗಿರ್ತಾರೆ ಅಂದ್ರೆ ಜಸ್ಟ್ ಒಂದು ಸಬ್ಜೆಕ್ಟ್ ಹಿಡಿದ್ರಂದ್ರೆ ಜಿಯೋಗ್ರಫಿ ಇವಾಗ ಓದಕ್ಕೆ ಸ್ಟಾರ್ಟ್ ಮಾಡಿರಂದ್ರೆ ಇವಾಗ ನಾ ಹೇಳಿದೆ ಏನು ಟೈಮ್ ಟೇಬಲ್ ಶೇರ್ ಮಾಡಿದೆಲ್ಲ
ಪಾಲಿಟಿಗೆ 10 ಡೇಸ್ ಹಾಕ್ರಿ ಅಂತ ಹೇಳಿದೆ. ಸೊ ಕೆಲವು ಸ್ಟೂಡೆಂಟ್ಸ್ ಹೆಂಗಿರ್ತಾರೆ ಅಂದರೆ ಒಮ್ಮೆ ಪಾಲಿಟಿ ಪುಸ್ತಕ ಹಿಡ್ಕೊಂಡ್ರಂದ್ರೆ 10 ದಿನ ಅವ್ರು ಆರಾಮಾಗಿ ಪಾಲಿಟಿನ ಓದ್ತಾರೆ. ಬಟ್ ಕೆಲವ್ರು ಹೆಂಗಿರ್ತಾರೆ ಅಂತಂದ್ರೆ ತಾಸಿಗೆ ಒಂದು ಸಬ್ಜೆಕ್ಟ್ ಅವ್ರು ಚೇಂಜ್ ಮಾಡಬೇಕು. ಅಂದರೆ ಒಂದು 2 ಅವರು ಪಾಲಿಟಿ ಓದ್ರೆ 2 ಅವರು ಹಿಸ್ಟ್ರಿ ಓದಬೇಕು. ಈ ಥರ ಅವ್ರು ಸಬ್ಜೆಕ್ಟ್ ಚೇಂಜ್ ಮಾಡೋರು ಇರ್ತಾರೆ. ಸೊ ಅಂಥವ್ರಿಗೋಸ್ಕರ ಟೈಮ್ ಟೇಬಲ್ ಬೇರೆ ಇರ್ತದೆ. ಈ ಟೈಮ್ ಟೇಬಲ್ನ ಅಕಾರ್ಡಿಂಗ್ ಟು ಲೈಕ್ ಕಂಟಿನ್ಯೂಸ್ ಯಾರು ಓದ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗ್ತದೆ. ಇನ್ನು ಬಂದ್ಬಿಟ್ಟು ಕಂಟಿನ್ಯೂಸ್ ಒಂದೇ ಸಬ್ಜೆಕ್ಟು ಓದಾಕ ಬೋರ್ ಆಗ್ತೈತಿ ಅನ್ನೋರು ನೀವೇನು ಮಾಡಬೇಕು ಅಂತಂದ್ರೆ ಸೇಮ್ ಒಂದು 97 ಡೇಸ್ ಏನಿರ್ತದಲ್ಲ, ಈ 97 ಡೇಸ್ ಒಳಗೆ ಅವರ್ ಲೆಕ್ಕದೊಳಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗ್ತದೆ. ಲೈಕ್ 3 ಅವರ್ಸು ಪಾಲಿಟಿ ಓದ್ತೇನೆ, 2 ಅವರ್ಸು ಹಿಸ್ಟ್ರಿ ಓದ್ತೇನೆ, ಇನ್ನು 1 ಅವರ್ ಒಳಗೆ ಕರೆಂಟ್ ಅಫೇರ್ಸ್ ಮಾಡ್ತೇನೆ, ಇನ್ನೊಂದು ಅವರ್ ಒಳಗೆ ಮೆಂಟಲ್ ಎಬಿಲಿಟಿ. ಈ ಥರ ಒಂದು ಟೈಮ್ ಟೇಬಲ್ನ ಹಾಕೊಳ್ರಿ. ಆ್ಯಂಡ್ ಟೈಮ್ ಟೇಬಲ್ ಬೇಕು ಅಂತಂದ್ರೆ ಕಮೆಂಟು ಕೂಡ ಮಾಡಿರಿ. ಜಾಸ್ತಿ ಕಮೆಂಟ್ ಬಂದು ಅಂತಂದರೆ ಡೆಫಿನೆಟ್ಲಿ ಆ ಒಂದು ಟಾಪಿಕ್ ಮೇಲೆ ವಿಡಿಯೋನ ಮಾಡ್ತೀನಿ. ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.